ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಾಯಿ ಹಾಲಿಂದ ಟೀ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಆದಮೇಲೆ ಮಾಡ್ತಾ ಇರೋವಂಥದ್ದು. ಅಂದರೆ ಕಾಯಿ ಸಾಂಬಾರು ಮಾಡೋಣ ಅಂತೇಳಿ ಮಧ್ಯಾಹ್ನ ಸಾಂಬಾರಿಗೆ ಕಾಯಿ ಹೊಡೆದೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದನ್ನ ಯೂಸ್ ಮಾಡಿಬಿಟ್ಟು, ಅಂದರೆ ಎಲ್ಲ ಕಾಯಲ್ಲೂ ಈ ರೀತಿ ರಸ ಬರೋದಿಲ್ಲ. ಹಾಗಾಗಿ ಕೆಲವೊಂದು ಕಾಯಿ ತುಂಬಾನೇ ಸ್ವೀಟ್ ಆಗಿರುತ್ತೆ. ನೋಡಿದ್ರೆ ತುರಿಬೇಕಾದ್ರೇನೆ ಗೊತ್ತಾಗುತ್ತೆ ಅದ್ರಲ್ಲಿ ರಸ ಎಷ್ಟಿದೆ ಅಂತೇಳಿ. ಹಾಗಾಗಿ ಚೆನ್ನಾಗಿರೋ ಕಾಯಿ ಸಿಕ್ತು. ಹಾಗಾಗಿ ನಂಗೆ ಐಡಿಯಾ ಹೊಳೀತು, ಕಾಯಿ ರಸ ತುಂಬ ಇದೆಯಲ್ವಾ, ಕಾಯಿ ರಸ ಟೀ ಮಾಡೋಣ ಅಂತೇಳಿ. ಅವಾಗೆಲ್ಲ ನಾವು ಚಿಕ್ಕವ್ರು ಇರಬೇಕಾದ್ರೆ ಅಮ್ಮರು ಹಾಲೇನನ್ನು ಸಿಗಲಿಲ್ಲ ಅಂತಂದರೆ ಈ ರೀತಿ ಕಾಯಿ ಹೊಡೆದ್ಬಿಟ್ಟು ಆ ರಸದಿಂದ ಟೀ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಿತ್ತು. ಒಂಥರ ಪಾಯಸ ಕುಡ್ದಂಗೆ ಆಗೋದು. ಸ್ವಲ್ಪ ಸ್ವೀಟ್ ಮುಂದೆ ಮಾಡ್ತಾ ಇದ್ರಲ್ವ ಅಮ್ಮರು. ಹಾಗಾಗಿ ಸಖತ್ತಾಗಿರೋದು. ಇವತ್ತು ನನಗೆ ಅದು ನೆನಪಾಯಿತು. ಮಾಡಿದ್ದೀನಿ, ಆದರೆ ತುಂಬ ಸರಿ ಏನು ಮಾಡಿಲ್ಲ. ಒಂದೆರಡು ಟೈಮ್ ಮಾಡಿದ್ದೀನಿ ಅಷ್ಟೇ ನಾನು. ಇವತ್ತು ಆ ಕಾಯಿ ನೋಡಿದ ತಕ್ಷಣ ನೆನಪಾಯ್ತಲ್ವ, ಹಾಗಾಗಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಮಾಡ್ತಾ ಇರೋದು. ಎಷ್ಟು ತಿಕ್ಕಾಗಿದೆ ನೋಡಿ ಹಾಲು. ನಾನು ಏನೋ ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡಿಲ್ಲ. ಡೈರೆಕ್ಟಾಗಿ ಕಾಯಿ ತುರಿದಿರೋದ್ರಿಂದ ತೆಗ್ದಿರೋದು ನೋಡಿ, ಎಷ್ಟು ತಿಕ್ಕಾಗಿದೆ ಹಾಲು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಿವುಚ್ಬಿಟ್ರೆ ಇನ್ನೊಂದಷ್ಟು ಹಾಲು ಬರುತ್ತೆ ಕಾಯಿ ಹಾಲು. ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ನೀರು ಈ ರೀತಿ ಚಿಮ್ಮಿಸ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಂಟ್ಕೊಳ್ಳೋ ಅಂಥದ್ದು ಹಾಲನ್ನ. ಈಗ ತೋರಿಸ್ತೀನಿ ನೋಡಿ ಮತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ರಸ. ಅಂದರೆ ಪೂರ್ತಿಯಾಗಿ ನಾನು ತೆಗೆಯೋದಿಲ್ಲ, ಒಂದು ಅರ್ಧ ಮಾತ್ರ ತಗೊಳ್ತೀನಿ ಅಷ್ಟೇ. ಮತ್ತೆ ಇದನ್ನು ಕಾಯಿ ತುರಿನ ಅಡುಗೆಗೆ ಬಳಸ್ಕೋಬೋದು. ಪೂರ್ತಿಯಾಗಿ ತೆಗೆದುಬಿಟ್ರೆ ಏನಂದರೆ ಅದರಲ್ಲಿ ಸತ್ವ ಎಲ್ಲ ಹೋಗುತ್ತೆ, ಮತ್ತು ಅದೊಂಥರ ತೌಡು ಥರ ಆಗಿಬಿಡುತ್ತೆ, ಟೇಸ್ಟ್ ಬರಲ್ಲ ಕಾಯಿ. ಬೇರೆ ಸಾಂಬಾರಿಗೆ ಅದಕ್ಕೇನಾದರೂ ಯೂಸ್ ಮಾಡಿದ್ರೆ. ಹಾಗಾಗಿ ಅರ್ಧದಷ್ಟು ಮಾತ್ರ ತೆಗ್ದಿದ್ದೀನಿ. ಇನ್ನು ಅರ್ಧದಷ್ಟು ಹಾಲು ಹಾಗೇ ಇದೆ ಕಾಯಲ್ಲಿ, ಸ್ವಲ್ಪ ಮಾತ್ರ ತೊಗೊಂಡಿರೋವಂಥದ್ದು. ಪೂರ್ತಿಯಾಗಿ ನೀರು ಹಾಕಿ ಮ್ಯಾಶ್ ಮಾಡಿ ಕಿವುಚ್ಬಿಟ್ರೆ ಇನ್ನೊಂದಷ್ಟು ಬರುತ್ತೆ ನೋಡಿ. ನಾನು ಒಂದು ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ನೀವು ತುರಿನ ವೇಸ್ಟ್ ಮಾಡದೆ ಅಡುಗೆಗೆ, ಚಟ್ನಿ, ಸಾಂಬಾರು ಅಥವಾ ಏನಕ್ಕಾದ್ರೂ ನಾವು ಬಳಸ್ಕೋಬೋದು ತೆಂಗಿನಕಾಯಿನ. ಇಷ್ಟು ಹಾಲನ್ನು ತೊಗೊಂಡಿದ್ದೀನಿ 2 ಗ್ಲಾಸು ಟೀಗೆ. ಚೆನ್ನಾಗಿದೆ, ತಿಕ್ಕಾಗಿರೋ ಹಾಲೇ ಸಿಕ್ತು. ಇನ್ನು ಇದನ್ನು ಮಾಡೋದು ತುಂಬಾ ಸುಲಭ. 1 ಗ್ಲಾಸ್ ಅಷ್ಟು ಹಾಲಿದೆಯಲ್ವ, ಅದಕ್ಕೆ 2 ಗ್ಲಾಸ್ನಷ್ಟು ನಾನು ಇಲ್ಲಿ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ, ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕಿ 1.5 ಸ್ಪೂನಷ್ಟು ಟೀ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಶುಂಠಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ಮತ್ತು ಏಲಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ಇರೋವಂಥದ್ದು. ಇದಕ್ಕೆ ನೀವು ಸಕ್ಕರೆನ ಬಳಸಬಾರ್ದು, ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರೋದು ಕಾಯಿ ಹಾಲು ಟೀಗೆ. ಹಾಗಾಗಿ ನಾನು ಇಲ್ಲಿ ಸಕ್ಕರೆನ ಮಾಡೋದಿಲ್ಲ, ಇದನ್ನು ಬೆಲ್ಲನ ಮಾಡೋವಂಥದ್ದು. ಇದು ಎದೆ ಉರಿ, ಎದೆ ನೋವು ಅಂತಿರ್ತಾರಲ್ವ, ಅದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು ತೆಂಗಿನ ಹಾಲು. ಇದರಲ್ಲಿ ಇನ್ನು ಟೀ ಮಾಡ್ಕೊಂಡು ಕುಡಿಯೋದಕ್ಕಿಂತ ಇದು ರಾಗಿಯಿಂದ ಗಂಜಿ ಮಾಡ್ತಾರಲ್ವ, ರಾಗಿ ಗಂಜಿ, ರಾಗಿ ಅಂಬಲಿ ಥರ, ಅಂದರೆ ಅದಕ್ಕೆಲ್ಲ ಮಜ್ಜಿಗೆ ಹಾಕಿ ಮಾಡ್ತಾರೆ, ಸ್ವೀಟ್ ಮಾಡ್ತಾರಲ್ವ, ಅದಕ್ಕೆ ಇದು ಕಾಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ರಾಗಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಎದೆ ಉರಿ, ಎದೆ ನೋವು ಅಂತಿರ್ತಾರಲ್ವ, ಅದು ಆಟೋಮೆಟಿಕ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆರೋಗ್ಯ ದೃಷ್ಟಿಯಿಂದ ಕಾಯಿ ಹಾಲು ತುಂಬಾ ಒಳ್ಳೆಯದು. ನಾನಿವತ್ತು ಟೀ ಮಾಡ್ತಿರೋವಂಥದ್ದು. ಇದಕ್ಕೆ ಒಂದು ಚಿಕ್ಕದು ಅಚ್ಚು ಬರುತ್ತಲ್ವ, ಅದು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ಆರ್ಗ್ಯಾನಿಕ್ ಬೆಲ್ಲ ಸಹ ಸೇರಿಸ್ಕೋಬೋದು. ನಾನು ಇದನ್ನು ಸೇರಿಸಿದ್ದೀನಿ. ಈಗ ಅದು ಬೆಲ್ಲ ಎಲ್ಲ ಕರಗಬೇಕು, ಸ್ವಲ್ಪ ಟೀ ಪುಡಿ ಎಲ್ಲ ಚೆನ್ನಾಗಿ ಕುದಿಬೇಕು. ಟೀ ಪುಡಿ, ಏಲಕ್ಕಿ ಅದೆಲ್ಲ ಹಾಕಿ ಡಿಕಾಕ್ಷನ್ ಚೆನ್ನಾಗಿ ತಯಾರಾಯಿತು. ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು 5 ನಿಮಿಷ. ಈಗ ಚೆನ್ನಾಗಿ ಕುದ್ದಿದೆ ನೋಡಿ. ಹಾಲು ತೋರಿಸ್ತಾ ಇದ್ದೀನಲ್ವ, ಎಷ್ಟು ತಿಕ್ಕಾಗಿರೋ ಹಾಲಿದೆ ಅಂತ. ಅಂದರೆ ಇನ್ನೂ ಸ್ವಲ್ಪ ಬೇಕಿದ್ದರೂ ಹಾಲು ಬಳಸ್ಕೋಬೋದು, ಬಟ್ ನಾನು ಸಾಂಬಾರು ಟೇಸ್ಟ್ ಬರಲ್ಲ ಅಂತ ಒಂದು ಅರ್ಧದಷ್ಟು, 2 ಗ್ಲಾಸ್ ಅಷ್ಟೇ ಅಲ್ವ ಟೀ ಮಾಡ್ತಾ ಇರೋದು, ಹಾಗಾಗಿ ಅದಕ್ಕೆ ಇಷ್ಟು ಸಾಕಾಗುತ್ತೆ ಹಾಲು. ಹಾಗಾಗಿ ಈಗ ಡಿಕಾಕ್ಷನ್ನ ಸೋಸ್ತಾ ಇದ್ದೀನಿ. ಸೋಸ್ಕೊಬಿಟ್ಟು ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡೋವಂಥದ್ದು. ನೀವು ತೆಂಗಿನಕಾಯಿ ತುರಿ ರಸ ಇಂಟ್ಕೋಬೇಕಾದ್ರೆ, ಹಾಲು ಇಂಟ್ಕೋಬೇಕಾದ್ರೆ ಸ್ವಲ್ಪ ಎಲ್ಲ ತೆಂಗಿನ ತುರಿ ಎಲ್ಲ ಬಿದ್ದಿರುತ್ತಲ್ವ, ಅದು ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಡಿಕಾಕ್ಷನ್ಗೆ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ನಂತರ ಸೋಸ್ಕೋಬೋದು. ಬಟ್ ನನಗೆ ಅದು ತೆಂಗಿನಕಾಯಿ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಾನೇನು ಹಾಲನ್ನು ಸೋಸೋದಕ್ಕೆ ಹೋಗಿಲ್ಲ, ಹೀಗೇ ನಾನು ಸೇರಿಸ್ಕೊಳ್ತಾ ಇರೋವಂಥದ್ದು. ಈಗ ಹಾಲನ್ನು ಸೇರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಕೊಟ್ಟರೆ ತೆಂಗಿನಕಾಯಿಲಿಂದ ಮಾಡಿರೋಂಥ ಆರೋಗ್ಯಕರವಾದ ಟೀ ರೆಡಿ ಆಯಿತು. ಇದನ್ನು ಇನ್ನು
ನಾನು ಮತ್ತು ಹಸ್ಬೆಂಡ್ ಇಬ್ರು ತಿಂಡಿ ಆದ ನಂತರ ಕುಡಿತಾ ಇದ್ದೀವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಖಂಡಿತವಾಗ್ಲೂ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾರಾದರೂ ಕುಡ್ದಿಲ್ಲ ಅನ್ನೋರು. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ಕುಡಿತಾ ಇದ್ವಿ. ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಕಾಯಿ ಪೂರ್ತಿಯಿಂದ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಹಾಲು. ನಾನು ಒಂದು ಅರ್ಧ ಹೋಳಲ್ಲಿ ಮಾತ್ರ ಇಷ್ಟು ಹಾಲು ಬಂದಿದೆ. ಅರ್ಧ ಹೋಳಲ್ಲಿ ಮಾತ್ರ ತೆಗ್ದಿರೋ ಅಂಥದ್ದು ಇದನ್ನ. ಇನ್ನು ನನ್ನ ತಮ್ಮನ ಮಗಳು ಬಂದಿದ್ಲು, ಅವಳ ಜೊತೆ ಆಟ ಆಡ್ತಾ ಇದ್ದೀವಿ. ಮಕ್ಕ ನೋಡ್ತಾವಳು ನೀನು ಹಿಂಗೆ ಕೂರಿಸ್ಬಿಟ್ನಲ್ಲ ಅಂತ. ನಾನು ಬರ್ಬೇಕಾ? ಬಾ ನೀನು ಬಾ. ನಾನು ಬರಲ್ಲ, ನೀನು ಹೋಗಮ್ಮ. ಅದೇನು ಮಾತು ಬರೀ ಬೂವಾ 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 ಅಂತೆ. ಬೇಡ, ಹೋಗಿ ನೀನು ಹೋಗು. ಬೂವಾ 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 ಅಂತೆ. ಏನು ಹೋಗ್ಬೇಕೀಗ. ಎಲ್ಲಿಗೆ ಹೋಗೋಣಮ್ಮ? ಚೆನ್ನಾಗಿ ನೋಡಿ ಮಾತಾಡ್ತಲ್ಲ ನೀವು. ಬೂವಾ ಬೂವಾ ಹೋಗನ್ ಬಾ. ಅಲ್ಲ ಬೂವಾ ಬೂವಾ ಅಂತೆ. ಬಾಯ್ ಬಡಿ ಬಾಯ್ 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 ಮಾಡಿ ಹೋಗೋಣ. ಬಾಯಾ? ಬಾಯ್ ಅತ್ತೆ. ಗೊಂಬೆ ಎಲ್ಲಿ ನಿಂದು? ಗೊಂಬೆ ಗೊಂಬೆ ಎಲ್ಲಿ ಎಲ್ಲೈತೆ? ತಗೋ ಹೋಗು, ತಗೋಬರಗು ತಗೋಬರಗು ಹೋಗು, ತರ ಹೋಗಿ. ಹಾಂ ಗೊಂಬೆ. ಐ ಗೊಂಬೆ ಕೊಡಮ್ಮ, ನಂದು ಕೊಡು, ನಂದು ಕೊಡು. ಜೋಜ ಮಾಡು, ಜೋಜ ಮಾಡು, ಜೋಜ ಮಾಡೋದಕ್ಕೆ. ಅಮ್ಮ ಸೌಂಡ್ ಕಮ್ಮಿ ಮಾಡು. ಜೋಜ ಮಾಡು, ಜೋಜೋ ಜೋಜೋ. ಹೆಂಗಮ್ಮ? ಹಾಂ ಜೋಜ ಮಾಡು, ಜೋಜ ಮಾಡು ಇದಕ್ಕೆ. ಹ್ಞೂ ಜೋಜ ಮಾಡು, ಮಾಡಿ ಜೋಜ ಮಾಡು. ಹಾಂ ನಿಂದ ಕೊಡು ಬಂಗಾರಿ, ನಂದು. ಇನ್ನು ಪಾಪು ಡೈಲಿ ಬರ್ತಾಳೆ, ಡೈಲಿ ಸ್ವಲ್ಪ ಹೊತ್ತಾದರೂ ಬರ್ತಾಳೆ. ಟೈಮ್ ಸ್ಪೆಂಡ್ ಮಾಡ್ತೀವಿ ಅವಳ ಜೊತೆ. ಮನ್ಸು ಒಂದ್ಸಲ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಮಕ್ಳ ಜೊತೆ ಆಟ ಆಡಿದ್ರೆ. ನಿಜವಾಗ್ಲೂ ಅವರು ದಿನಕ್ಕೂ ಒಂದೊಂದು ಥರ ಕಲಿತಾ ಇರ್ತಾರಲ್ವ, ಅದು ನೋಡೋದಕ್ಕೆ ಒಂಥರ ಚಂದ. ತೊದ್ಲು ಮಾತು ಅರ್ಥ ಆಗಲ್ಲ. ಮತ್ತು ಏನಾದರೂ ಕೇಳಬೇಕು ಅಂದರೆ ಅವ್ರದ್ದೇ ಬೇರೆ ಥರ ಸನ್ನೆ ಭಾಷೆ ಎಲ್ಲ ಇರುತ್ತೆ. ಅವೆಲ್ಲ ಒಂಥರ ಖುಷಿ ಕೊಡುತ್ತೆ ನೋಡೋಕ್ಕೆ ಅಂತಲೇ ಹೇಳ್ಬೋದು. ಇನ್ನು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ಟೀ ಎಲ್ಲ ಕುಡಿದು ಅವಳ ಜೊತೆ ಎಲ್ಲ ಆಟಾಡಿ ಇವಾಗ ಏನಾದರೂ ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳಿ, ಇನ್ನೇನು ಸಾಂಬಾರು ಮಾಡೋಣ ಅಂತೇಳಿ ಮಶ್ರೂಮ್ ಇತ್ತು. ಗ್ರೇವಿನೂ ಬೇಡ, ಬಿರಿಯಾನಿನೂ ಬೇಡ, ಮಸಾಲೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋಂಥ ಮಶ್ರೂಮ್ ರೈಸ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು. ಅಂದರೆ ಬೆಳಗ್ಗೆ ಮಾಡಿರೋಂಥ ರೈಸೇ ಇದೆ, ಅದಕ್ಕೆ ಸ್ವಲ್ಪ ಇದು ಮಾಡ್ಕೊಳ್ತಾ ಇರೋದು. ಇವಾಗ ಮಿಕ್ಕಿತ್ತಲ್ವ ರೈಸು, ಹಾಗಾಗಿ ಇನ್ನೇನು ಸಾಂಬಾರು ಮಾಡೋಣ ಅಂತೇಳಿ ಮಶ್ರೂಮ್ ಇತ್ತು, ಹಾಗಾಗಿ ಮಶ್ರೂಮ್ ಹಾಕ್ಬಿಟ್ಟು ರೈಸ್ ಮಾಡೋಣ ಅಂತೇಳಿ ಮಶ್ರೂಮ್ ರೈಸ್. ಅಂದರೆ ಮಿಕ್ಕಿರೋ ಅಂದಲ್ಲೂ ಸಹ ಮಾಡ್ಕೋಬೋದು, ಬಿಸಿ ಅಂದಲ್ಲೂ ಸಹ ಮಾಡ್ಕೋಬೋದು ಇದು. ಹಾಗಾಗಿ ನಾನು ಮಶ್ರೂಮ್ನೆಲ್ಲ ನೀಟಾಗಿ ವಾಶ್ ಮಾಡಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಮ್ಗೆ ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ದೊಡ್ಡ ಸಣ್ಣ ಎಲ್ಲ ನಿಮ್ಮ ಇಷ್ಟ. ನಾನೀಗ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಕಡಿಮೆ ಸಮಯದಲ್ಲೇ ಆಗೋಗುತ್ತೆ. ಇದು ತುಂಬ ಸುಲಭ ಮಾಡೋದು. ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡ್ಬೋದು, ಅಥವಾ ಏನಾದರೂ ಬೇಜಾರಾಯಿತು ನೈಟ್ ಹೊತ್ತು ಡಿನ್ನರು, ಅನ್ನ ಸಾಂಬಾರು ಎಲ್ಲ ಮಾಡೋದಕ್ಕೆ ಅಂತಂದರೆ ನೈಟು ಡಿನ್ನರಿಗೆ ಸಹ ನೀವು ಇದನ್ನು ಮಾಡ್ಕೋಬೋದು. ತುಂಬ ಈಸಿ, ಇಷ್ಟೇ. ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ 2 ಕಟ್ ಮಾಡ್ಕೋಬೇಕು. ಈರುಳ್ಳಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಅಂದರೆ ನಾನು ಇಲ್ಲಿ ಹಾಕ್ತಾ ಇಲ್ಲ, ನಿಮ್ಗೆ ಬೇಕಂದರೆ ಈರುಳ್ಳಿನ ಬಳಸ್ಕೋಬೋದು, ಆಯಿತಾ. ಇನ್ನು ನಾನು ಒಂದು ಬಾಣಲೆನ ಬಿಸಿಗಿಟ್ಟಿದ್ದೆ, ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪದ ಜೊತೆ ಎಣ್ಣೆನೂ ಸಹ ಮಿಕ್ಸ್ ಮಾಡ್ಕೋಬೋದು, ಅಥವಾ ಬರೀ ಎಣ್ಣೆಲಾದರೂ ಮಾಡ್ಕೋಬೋದು, ಬರೀ ತುಪ್ಪದಲ್ಲೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಬರೀ ತುಪ್ಪನ ಬಳಸಿದ್ದೀನಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪದ ಜೊತೆ ಇನ್ನೊಂದು ಸ್ಪೂನು ಎಣ್ಣೆ ಸಹ ಹಾಕ್ಕೋಬೋದು. ನಾನು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ
ಓಂಕಾಳನ್ನು ಸೋಂಪನ್ನು ಸೇರಿಸ್ತಾ ಇದ್ದೀನಿ. ಸೋಂಪು 1 ಸ್ಪೂನ್ ಅಷ್ಟು ಸೋಂಪು, ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿ, ಇಷ್ಟೇನೆ. ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೋಂಪುನು ಮತ್ತು ಕಸ್ತೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡಿಕೊಂಡು, ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮನ್ನು ಸಹ ಸೇರಿಸ್ತಾ ಇದ್ದೀನಿ. ಇಷ್ಟೇ 3 ಐಟಮು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಬೇಡ, ಲೈಟಾಗಿ ಒಂದು ಅರ್ಧ ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗೋದು ಬೇಡ. ಇದಾದ ನಂತರ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ತೊಳಿಬೇಕು. ಮಶ್ರೂಮಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ಹಾಗಾಗಿ ಒಂದು 3 ರಿಂದ 4 ಸಲ ನೀಟಾಗಿ ತೊಳ್ಕೊಬೇಕು. ಈಗ ನೋಡಿ, ಮಶ್ರೂಮನ್ನು ಸಹ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹೇಳಿದ್ನಲ್ವ, ತುಪ್ಪ ಎಣ್ಣೆ ಇದು ನಿಮ್ಮ ಇಷ್ಟ. ತುಪ್ಪ ಇಷ್ಟ ಆಗಲ್ಲ ಅನ್ನೋರು ಎಣ್ಣೆಲಿ ಸಹ ಮಾಡ್ಕೋಬೋದು, ಎರಡೂ ಮಿಕ್ಸನ್ ಮಾಡಿ ಸಹ ಮಾಡ್ಕೋಬೋದು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಅದು ಬಿಸಿ ಮಾಡಿದ ತಕ್ಷಣ ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೀವೇ ನೋಡ್ತಾ ಇದ್ದೀರಾ, ಸ್ವಲ್ಪ ಬಿಸಿ ಮಾಡಿದ ತಕ್ಷಣ ಅದು ನೀರೆಲ್ಲ ಈ ರೀತಿಯಾಗಿ ಬಿಟ್ಕೊಳ್ಳುತ್ತೆ. ಈಗ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿಕೊಂಡು, ಅದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋ ಅಂಥದ್ದು. ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ, ಫ್ರೈ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಎಲ್ಲ ಫ್ರೈ ಮಾಡ್ಬೇಕಾದ್ರೆ ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿದ್ರೆ ಚಿಕನ್ ಯಾವ ರೀತಿಯಾಗಿ ಉಪ್ಪು ಹಿಡಿದು ತಿನ್ನೋದಕ್ಕೆ ಟೇಸ್ಟ್ ಬರುತ್ತೋ, ಅದೇ ರೀತಿ ಮಶ್ರೂಮ್ಗೂ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಪ್ಪೆ ಅನಿಸಲ್ಲ, ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿ ರುಚಿ ಕೊಡುತ್ತೆ. ಹಾಗಾಗಿ ಇನ್ನು ನೋಡಿ, ಅರಿಶಿನ ಪುಡಿ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ನೋಡಿ, ಮತ್ತೆ ಬೇಯಿಸ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಬಿಡುತ್ತೆ. ಉಪ್ಪು ಅರಿಶಿನ ಪುಡಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿನೇ ಬಿಡುತ್ತೆ. ಈಗ ನೋಡಿ, ಇದಕ್ಕೆ ನಾವು ಸ್ಪೈಸಸ್ನ ಸೇರಿಸ್ಕೊಳ್ಳೋದು ತುಂಬ ಏನಿಲ್ಲ, ತುಂಬ ಸುಲಭವಾಗಿ, ಏನೂ ಬೇಡ. ಒಂದು ಚಿಕನ್ ಮಸಾಲ ಸೇರಿಸಿದ್ರೆ ಸಾಕು. ಇಲ್ಲಿ ಚಿಕನ್ ಮಸಾಲ ಮತ್ತು ಅಚ್ಕಾರದ ಪುಡಿ 2 ಸೇರಿಸಿದ್ರೆ ಸಾಕು. ಬಟ್ ನಾನಿಲ್ಲಿ ಚಿಕನ್ ಮಸಾಲ ಖಾಲಿಯಾಗಿತ್ತು, ಹಾಗಾಗಿ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು, ಜೊತೆಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಕನ್ ಮಸಾಲ ಇತ್ತು ಅಂತಂದರೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲಾನ ಸ್ಕಿಪ್ ಮಾಡ್ಬೋದು. ಬರೀ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ ಅಂತ ಹೇಳಿದ್ವಲ್ಲ, ಕಡಿಮೆ ಟೈಮಲ್ಲೇ ಆಗೋಗುತ್ತೆ. ಇಷ್ಟ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಿಮ್ಮಿಷ್ಟ. ರುಚಿಗೆ ತಕ್ಕಂತೆ ಸ್ವಲ್ಪ ಹಾಕ್ಕೋಬೇಕಂದ್ರೆ ನನ್ನ ಮಗನೂ ತಿಂತಾನೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವು ಖಾರ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಕೋಬೋದು. ಅದು ಸ್ಪೈಸಸ್ ಎಲ್ಲ ಸ್ವಲ್ಪ, ಮಸಾಲೆದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಗೊಜ್ಜು ಥರ ಆಗುತ್ತೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ನೀರಾದಮೇಲೆ ನೀರು ಹಾಕ್ಕೊಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅಂದರೆ ಇದೇನು ತುಂಬ ಟೈಮ್ ತಗೊಳ್ಳಲ್ಲ ಬೇಯೋದಕ್ಕೆ, ಬೇಗನೆ ಬೇಯುತ್ತೆ. ನೋಡಿ, ಈ ರೀತಿಯಾಗಿ ಅಂದರೆ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈ ರೀತಿಯಾಗಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಅನ್ನ ಮುಂಚೆನೇ ಬಿಸಿ ಅನ್ನ ಆದರೆ ಸ್ವಲ್ಪ ಎಲ್ಲ ತಣ್ಣಗಾಗೋ ತನಕ ತೆಗೆದಿಟ್ಕೋಬೇಕು, ಅಥವಾ ತಣ್ಣಗಿರೋ ಅನ್ನ ಆದರೆ ಡೈರೆಕ್ಟಾಗಿ ಹಾಗೇ ಪುಡಿ ಮಾಡಿ ಸೇರಿಸಿದ್ರೆ ರೆಡಿ ಆಯಿತು. ಇಷ್ಟೇನೆ, ತುಂಬ ಕಡಿಮೆ ಟೈಮಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಇದನ್ನು ಇವಾಗ ಮಿಕ್ಸು ಹಾಕಿ ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ, ಹಾಗಾಗಿ ಮತ್ತೆ ಉಪ್ಪನ್ನೇನು ಸೇರಿಸ್ತಾ ಇಲ್ಲ. ಉಪ್ಪು ನೋಡಿಕೊಂಡು ಈ ಟೈಮಲ್ಲಿ ಸಹ ಸೇರಿಸ್ಕೋಬೋದು. ಬೇಕಿದ್ರೆ ನೀವು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೋಬೋದು. ನಾನೇನು ಇಲ್ಲಿ ನಿಂಬೆ ರಸ ಸೇರಿಸೋದಕ್ಕೆ ಹೋಗಿಲ್ಲ, ನಿಮಗೆ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ. ಇಷ್ಟೇ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮುಚ್ಚಳನ ಮುಚ್ಚಿ, ಅದೆಲ್ಲ ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಅದೆಲ್ಲ ಉಪ್ಪು ಖಾರ ಅನ್ನ ಎಲ್ಲ ಹಿಡಿಬೇಕಲ್ವಾ, ಒಂದು 2 ರಿಂದ 3 ನಿಮಿಷ ಮುಚ್ಚಿಟ್ರೆ ಮಶ್ರೂಮ್ ರೈಸ್ ರೆಡಿ ಆಗುತ್ತೆ. ಅದು ಸ್ವಲ್ಪ ಎಲ್ಲ ರೈಸ್ಗೆ ಉಪ್ಪು ಖಾರ ಹಿಡೀಲಿ ಅಂತೇಳಿ ಈ ಕಡೆ ನಾನು ಸೌತೆಕಾಯಿ ಮತ್ತು ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ಸೈಡ್ಸ್ಗೆ. ಈ ರೀತಿಯಾಗಿ ಸೌತೆಕಾಯಿನ ಹೆಚ್ಚಬೇಕಾದ್ರೆ ನೀವು ಫಸ್ಟು ಎಡ್ಜ್ನ ಕಟ್ ಮಾಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಆ ರೀತಿಯಾಗಿ ಮಾಡಬೇಕು. ಹಾಗೆ ಮಾಡಿದ್ರೆ ನೋಡಿ, ಈ ಥರ ನೊರೆ ಥರ ಇದು ಬರುತ್ತಲ್ವ, ಅದು ಥರ ಬಂದರೆ
ಕಹಿ ಇರಲ್ಲ ಸೌತೆಕಾಯಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟಾಗಿ ಸಿಪ್ಪೆ ತೆಗೆದು ಅದೇ ರೀತಿ ಕಟ್ ಮಾಡಿದ್ರೆ ಸ್ವಲ್ಪ ಕಹಿ ಅನಿಸುತ್ತೆ ತಿನ್ನೋದಕ್ಕೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಸಿಪ್ಪೆನ ತೆಗೆದುಬಿಟ್ಟು ಫಸ್ಟ್ ಕಟ್ ಮಾಡಿ ಆಮೇಲೆ ಸಿಪ್ಪೆ ತೆಗೆದ್ರೆ ಕಹಿ ಇರಲ್ಲ. ಇಷ್ಟೇ ಸಿಂಪಲ್ಲು. ಇವತ್ತಿನ ಮಧ್ಯಾಹ್ನದ ಊಟ ಇದ್ದಾಗಿತ್ತು. ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ನೀವು ಮಾಡ್ಕೋಬೋದು. ಟೈಮ್ ಇಲ್ಲ, ಬೇಗ ಆಗಬೇಕು ಅಂದರೆ ಟೇಸ್ಟಿಯಾಗೂ ಇರಬೇಕು, ಹೆಲ್ತಿಯಾಗೂ ಇರಬೇಕು ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.